ಸಿಲಿಕಾನ್ ಸಿಟಿ ಸ್ಮಾರ್ಟ್ ಸಿಟಿ ಎಂದೇ ಹೆಸರುವಾಸಿಯಾಗಿದ್ದ ಬೆಂಗಳೂರು ಈಗ ಗುಂಡಿ ಬೆಂಗಳೂರು ಅಂತ ಪ್ರಖ್ಯಾತಿ ಪಡಿತಾ ಇದೆ. ಕಾಂಗ್ರೆಸ್ ಸರ್ಕಾರದ ಸಾಧನೆಯೇ ರಸ್ತೆ ಗುಂಡಿ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ರೆ, ಮೋದಿ ಮನೆ ಮುಂದೆ ಗುಂಡಿ ಇಲ್ವಾ ಅಂತ ಡಿಕೆ ತಮ್ಮ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಬ್ರ್ಯಾಂಡ್ ಅಲ್ಲ ಬ್ಯಾಡ್ ಬೆಂಗಳೂರು, ಗುಂಡಿಗಳದ್ದೇ ಕಾರುಬಾರು. ಮೋದಿ ಇರೋ ರೋಡ್ ನೋಡ್ಕೊಳ್ಳಿ ಎಂದ ಡಿಕೆ, ಬಿಜೆಪಿ ಡಿಚ್ಚಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದು ಹೋಗಿದೆ. ಆದರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಂತೂ ಆಗ್ತಿಲ್ಲ ಅನ್ನೋ ಆರೋಪ ಹಿಂದಿನಿಂದಲೂ ಇದೆ. ಅದಕ್ಕೆ ಪುಷ್ಟಿ ಅನ್ನೋ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಂಡಿಮಯ ಬೆಂಗಳೂರಿನ ಮಾನ ಹರಾಜಾಗ್ತಿದೆ, ಟೀಕೆಗಳು ವ್ಯಕ್ತವಾಗ್ತಿವೆ. ಈಗ ಬೆಂಗಳೂರನ್ನ ಬೆಂಬಿಡದೆ ಕಾಡ್ತಿರೋ ಸಮಸ್ಯೆ ಅಂದ್ರೆ ರಸ್ತೆ ಗುಂಡಿ. ರಾಜಧಾನಿಯ ಯಾವುದೇ ರಸ್ತೆಗೆ ಕಾಲಿಟ್ರೂ ಗುಂಡಿಗಳೇ ವೆಲ್ಕಮ್ ಮಾಡ್ತವೆ. ಬೆಂಗಳೂರಿನ ಈ ಅವ್ಯವಸ್ಥೆ ನೋಡಿ ಜನ ಹಾಗೂ ವಿಪಕ್ಷಗಳು ಛೀಮಾರಿ ಹಾಕ್ತಿದ್ರು. ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಮಾತ್ರ ಇಟ್ಸ್ ನಾಟ್ ಎ ಬಿಗ್ ಮ್ಯಾಟರ್ ಅನ್ನೋ ಹಾಗೆ ಉತ್ತರ ಕೊಟ್ಟಿದ್ದಾರೆ. ಇನ್ನು ಈ ರಸ್ತೆ ಗುಂಡಿ ವಿಚಾರವಾಗಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಾಕಷ್ಟು ಟೀಕೆಗಳನ್ನ ಮಾಡ್ತಿದ್ದು, ಡಿಸಿಎಂ ಡಿಕೆ ಸಾಹೇಬ್ರೆ ಸಿಎಂ ಕುರ್ಚಿ ಕಡೆ ಗಮನ ಬಿಟ್ಟು ಬೆಂಗಳೂರು ಜನರ ಅಳಲು ಕೇಳಿ ಎಂದು ವ್ಯಂಗ್ಯವಾಡ್ತಿದ್ದಾರೆ. ಈ ಟೀಕೆಗಳಿಗೆ ಎಚ್ಚೆತ್ತ ಸರ್ಕಾರ ನವೆಂಬರ್ ಅಂತ್ಯದೊಳಗೆ ಗುಂಡಿಗಳನ್ನ ಮುಚ್ಚುವ ಡೆಡ್ಲೈನ್ ಕೂಡ ನೀಡಿದ್ದಾರೆ. ಆದರೂ ಕೂಡ ಟೀಕೆ ನಿಲ್ಲಿಸದ ವಿಪಕ್ಷಗಳಿಗೆ ಇಂದು ಬೆಳಿಗ್ಗೆಯೇ ಡಿಕೆ ಶಿವಕುಮಾರ್ ಗುಮ್ಮಿದ್ದಾರೆ. ಹೌದು, ನಾನು ದೆಹಲಿಗೆ ಹೋಗಿದ್ದೆ. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ರಸ್ತೆ ಹೇಗಿದೆ ಗೊತ್ತಾ? ದೆಹಲಿಯ ರಸ್ತೆಗಳನ್ನ ನೋಡಿದ್ದೀರಾ? ಅಲ್ಲೂ ಕೂಡ ಗುಂಡಿಗಳೇ. ಎಲ್ಲ ಕಡೆಯೂ ಹೀಗೆ ಇದೆ ಎಂದು ವಿಪಕ್ಷಗಳಿಗೆ ತಿವಿಯುವ ಕೆಲಸ ಮಾಡಿದ್ದಾರೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಡೆಲ್ಲಿ ಎಲ್ಲ ಒಂದು ರೋಡ್ ನೋಡಿದೆ. ಇದೆಲ್ಲ ಆದ್ಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತದೆ. ಒಂದು ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೆಂಡಾಮಂಡಲವಾಗಿರೋ ಬಿಜೆಪಿ ನಾಯಕರು ಡಿಕೆಶಿಗೆ ತಿರುಗೇಟು ನೀಡಿದ್ದಾರೆ. ಮೋದಿ ಮನೆ ಎದುರಿನ ರಸ್ತೆಯಲ್ಲಿ ಗುಂಡಿ ಇದೆ ಅಂದ್ರೆ ನೀವು ನಿಮ್ಮ ಮನೆ ಮುಂದೆ ಹೊಂಡ ತೋಡಿಕೊಳ್ಳಿ ಎಂದು ಟೀಕೆ ಮಾಡಿದ್ದಾರೆ. ಅದಲ್ಲದೆ ನಾಳೆ ಬೆಂಗಳೂರಿನೆಲ್ಲೆಡೆ ಕೂಡ ರಸ್ತೆ ತಡೆ ಪ್ರತಿಭಟನೆ ಕೈಗೊಂಡಿರೋ ಕಮಲ ಪಡೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ಮಾಡಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಲು ತಯಾರಿ ನಡೆಸಿದೆ. ಇವ್ರ ಮನೆ ಮುಂದೆ ಒಂದು ಹೊಂಡ ಮಾಡ್ಕೋ ಅಂತೇಳಿ, ಇವ್ರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೋ ಅನ್ನು. ಏನು ಕೇಳಿದ್ರು ಮೋದಿ ಮಾಡಿಲ್ಲ, ನೀವಿದ್ದಾಗ ಮಾಡಿಲ್ಲ. ಅರೇ ನಾವಿದ್ದಾಗ ಮಾಡಲ್ಲಕ್ಕೆ ನೀವು ಬಂದಿರಪ್ಪ, ಮತ್ತೆ ನೀವು ಹೋಗಕ್ಕೆ ತಯಾರಾಗಿರಿ, ನಾವು ಬರ್ತೇವೆ. ರಾಜ್ಯ ರಾಜಕೀಯ ಈಗ ನಿಧಾನವಾಗಿ ಗುಂಡಿ ರಾಜಕೀಯಕ್ಕೆ ತಿರುಗಿದ್ದು, ಎಲ್ಲ ಟೀಕೆಗಳಿಂದ ಮೈ ಕೊಡವಿಕೊಂಡು ಸಾಕ್ತಿದ್ದ ಭಂಡ ಸರ್ಕಾರಕ್ಕೆ ನಾಳೆ ಬಿಜೆಪಿ ನಾಯಕರು ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಇನ್ನಾದರೂ ಎಚ್ಚೆತ್ಕೊಂಡು ಸರ್ಕಾರ ಬೆಂಗಳೂರಿನ ಗುಂಡಿ ಸಮಸ್ಯೆಗೆ ಅಂತ್ಯವಾಡುತ್ತಾ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.